ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ಕ್ರಿಸ್ಮಸ್ ಸ್ಪೆಷಲ್ ಆಗಿರುವಂತ ಪ್ಲಮ್ ಕೇಕ್ ರೆಸಿಪಿ ಮಾಡೋಣ. ಇದನ್ನ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ, ಬಟ್ ನಾನ್ ನಿಮ್ಗೆ ತುಂಬಾ ಈಸಿಯಾಗಿ ನೀವು ಮನೇಲೆ ಮಾಡ್ಕೊಳ್ಳೋ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಪ್ಲಮ್ ಕೇಕ್ದು ರೆಸಿಪಿ ನನ್ನ ಚಾನಲ್ ಅಲ್ಲಿ ಇದೆ, ವಿತೌಟ್ ಎಗ್ದು. ಇದು ವಿತ್ ಎಗ್ದು. ನಾನು ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಎಗ್ ತಿನ್ನಲ್ಲ ಅಂದ್ರೆ ಆ ರೆಸಿಪಿ ಟ್ರೈ ಮಾಡಿ, ವಿತ್ ಎಗ್ ಬೇಕು ಅನ್ನೋದಾದ್ರೆ ಈ ರೆಸಿಪಿ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸ್ಮೂತ್ನೆಸ್ ಅಷ್ಟೇ ಸಾಫ್ಟ್ ಆಗಿ ಬಂದಿದೆ. ನೋಡಿ ಎಷ್ಟು ಮಿದುವಾಗಿ ಬಂದಿದೆ. ನೀವು ಇದನ್ನ ಮನೇಲಿ ಈಸಿಯಾಗಿ ಮಾಡ್ಕೊಳ್ಬಹುದು. ಪ್ಲಮ್ ಕೇಕ್ಗೆ ಆಲ್ಕೋಹಾಲ್ ಹಾಕಿ ಮಾಡ್ತಾರೆ ಟ್ರೆಡಿಷನಲ್ ಆಗಿ ಮಾಡೋದಾದ್ರೆ, ನಾನು ನಿಮ್ಗೆ ವಿತೌಟ್ ಆಲ್ಕೋಹಾಲ್ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ಚೆರಿ ಫ್ರೂಟ್ಸ್ ಇದೆ, ಹಾಗೆ ಟೂಟಿ ಫ್ರೂಟಿ ಇದೆ, ದ್ರಾಕ್ಷಿ, ಗೋಡಂಬಿ, ಪಂಪ್ಕಿನ್ ಸೀಡ್ಸ್ ಇದೆ, ಪಿಸ್ತಾ, ಹಾಗೆ ಆಲ್ಮಂಡ್ಸ್ ಇದೆ, ಹಾಗೆ ಆಪ್ರಿಕಾಟ್ ಇದೆ. ನೀವು ಯಾವ್ದಾದ್ರು ಡ್ರೈ ಫ್ರೂಟ್ಸ್ ತಗೊಳ್ಬಹುದು. ಉತ್ತತ್ತಿ, ಕಾಜು, ಏನು ನಿಮ್ಮ ಮನೇಲಿದೆ ಎಲ್ಲ ಡ್ರೈ ಫ್ರೂಟ್ಸ್ನು ಯೂಸ್ ಮಾಡ್ಬೋದು. ಈಗ ಒಂದು 200 ml ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಅಲ್ಲಿ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ. ಮಿಕ್ಸ್ ಫ್ರೂಟ್ ಜ್ಯೂಸ್ ಇಲ್ಲ ಅಂದ್ರೆ ನೀವು ಆರೆಂಜ್ ಜ್ಯೂಸ್ ಉಪಯೋಗಿಸ್ಬೋದು, ಅದು ಇಲ್ಲ ಅಂದ್ರೆ ಗ್ರೇಪ್ ಜ್ಯೂಸ್ ಉಪಯೋಗಿಸ್ಬೋದು, ಅದು ಇಲ್ಲ ಅಂದ್ರೆ ಆಪಲ್ ಜ್ಯೂಸ್ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಏನು ಡ್ರೈ ಫ್ರೂಟ್ಸ್ ನೆಲ್ಲ ಕಟ್ ಮಾಡ್ಕೊಂಡಿದೀವಿ ಅದನ್ನ ಈ ಜ್ಯೂಸ್ ಅಲ್ಲಿ ಒಂದು 8 ತಾಸು ನೆನೆಯೋದಕ್ಕೆ ಬಿಡೋಣ. ಟ್ರೆಡಿಷನಲ್ ಆಗಿ ಮಾಡೋದಾದ್ರೆ ಅವರು 1 ವಾರ, 15 ದಿನ, 2 ತಿಂಗಳು, 3 ತಿಂಗಳವರೆಗೂ ಆಲ್ಕೋಹಾಲ್ ಅಲ್ಲಿ ಈ ಫ್ರೂಟ್ಸ್ ಏನು ಡ್ರೈ ಫ್ರೂಟ್ಸ್ ಇದೆ ಇದನ್ನೆಲ್ಲ ಅವರು ಸೋಕ್ ಮಾಡ್ತಾರೆ, ನೆನೆ ಬಿಡ್ತಾರೆ, ನಂತರ ಅದನ್ನ ಉಪಯೋಗಿಸ್ತಾರೆ. ಬಟ್ ನಾವು ಇಲ್ಲಿ ಫ್ರೂಟ್ ಜ್ಯೂಸ್ ಉಪಯೋಗಿಸಿ ಮಾಡ್ತಾ ಇದೀವಿ. ಕೇಕಿಗೆ ಒಳ್ಳೆ ಟೇಸ್ಟ್ ಕೊಡೋದು ಈ ಸೋಕ್ ಮಾಡಿರೋಂಥ ಡ್ರೈ ಫ್ರೂಟ್ಸ್, ಹಾಗಾಗಿ ಇದನ್ನ ನೀವು ಮಿಸ್ ಮಾಡೋ ಆಗಿಲ್ಲ. ನಾನಿಲ್ಲಿ ಒಂದು ಪಾನ್ಗೆ ಒಂದು ಅರ್ಧ ಕಪ್ನಷ್ಟು ಶುಗರ್ ಹಾಕೊಂಡಿದ್ದೀನಿ. ಇದಕ್ಕೆ ನೀರು ಏನು ಹಾಕೋ ಆಗಿಲ್ಲ. ಇದೇ ರೀತಿ ಇದನ್ನ ಕರಗಿಸ್ಕೋಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ. ಯಾವಾಗ ಸಕ್ಕರೆ ಪೂರ ಕರಗಿ ಬ್ರೌನ್ ಕಲರಿಗೆ ಬರೋದಕ್ಕೆ ಶುರು ಆಗುತ್ತೆ, ಆವಾಗ ಸ್ಟವ್ನ ಫುಲ್ ಸ್ಲಿಮ್ಮಿಂಗ್ ಮಾಡ್ಕೊಂಡು ಒಂದು ಅರ್ಧ ಕಪ್ಪು ನೀರು ಸೇರಿಸಿ ಸ್ವಲ್ಪ ಅದು ನೀರು ಚೆನ್ನಾಗಿ ಬಿಸಿ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೀವು ನೀರ್ ಹಾಕ್ಲಿಲ್ಲ ಅಂದ್ರೆ ಅದು ಮತ್ತೆ ಕ್ರಿಸ್ಟಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ನಾನಿಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ನಾನೀಗ 2 ಕೆಲಸ ಮಾಡಿದ್ದೀನಿ. ಒಂದು ಸೋಕ್ ಮಾಡಿರೋಂಥ ಡ್ರೈ ಫ್ರೂಟ್ಸ್ ರೆಡಿ ಆಗಿದೆ, ಇನ್ನೊಂದು ಕ್ಯಾರಮಲ್ ಸಿರಪ್ ರೆಡಿ ಆಗಿದೆ. ಇಲ್ಲಿ ಒಂದು 2 ಟೀ ಸ್ಪೂನ್ ಅಷ್ಟು ಕೋಕೋ ಪೌಡರ್ ತಗೊಳ್ಳೋಣ. ಇದಕ್ಕೆ 1 ಚಮಚದಷ್ಟು ಬೇಕಿಂಗ್ ಪೌಡರ್, ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ, ಒಂದು 1/4 ಚಮಚದಷ್ಟು ಚಕ್ಕೆ ಪುಡಿ, ಒಂದು 1/4 ಚಮಚದಷ್ಟು ಲವಂಗದ ಪುಡಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಒಣ ಶುಂಠಿ ಪುಡಿ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನಾನು ಎಲ್ಲದ್ರದ್ದು ಲೀಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ನಿಮ್ಗೆ ಇಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ, ಇದನ್ನು ಕೂಡ ಹಾಕೊಳ್ಳೋಣ. ಇದಿಷ್ಟನ್ನು ಸೇರಿಸಿ ಒಂದ್ಸರಿ ಚೆನ್ನಾಗಿ ಜಡ್ಡಿ ಇಟ್ಕೊಳ್ಳೋಣ. ಹಿಟ್ಟು ತುಂಬಾ ಸಾಫ್ಟ್ ಆಗಿರ್ಬೇಕು. ಇನ್ನೊಂದೇನಂದ್ರೆ ಜಡ್ಡಿ ಹಿಡಿಯೋದ್ರಿಂದ ಒಳ್ಳೆ ಏರ್ ಫಾರ್ಮ್ ಆಗುತ್ತೆ, ಹಾಗಾಗಿ ಇದನ್ನ ಮಿಸ್ ಮಾಡದೆ ಮಾಡ್ಕೊಳ್ಳಿ. ಜಡ್ಡಿ ಇಟ್ಕೊಂಡು ರೆಡಿ ಮಾಡಿದ ನಂತರ ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ನಟ್ಮಗ್ ಪೌಡರ್ ಹಾಕೋಣ. ಏನ್ ಜಾಜಿಕಾಯಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಅದನ್ನ ತುರಿದ್ರೆ ಅದು ಪೌಡರ್ ಬರುತ್ತೆ. ನೀವು ಕೊಬ್ಬರಿ ಎಲ್ಲ ತುರಿತೀರಲ್ಲ, ಅದರಲ್ಲಿ ತುರಿದ್ರೆ ಪೌಡರ್ ಬರುತ್ತೆ. ಅದ್ರದ್ದು ಒಂದು 1/4 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಆಪ್ಷನಲ್ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೂ ಪರವಾಗಿಲ್ಲ. ಹಾಗೆ 1 ಕಪ್ನಷ್ಟು ಶುಗರ್ ಪೌಡರ್ ಹಾಕೊಳ್ಳೋಣ. ನೀವು ಎಷ್ಟು ಹಿಟ್ಟು ತಗೊಂಡಿರ್ತೀರೋ ಅಷ್ಟೇ. ನೀವು 300 ಗ್ರಾಮ್ ಹಿಟ್ಟು ತಗೊಂಡ್ರೆ 300 ಗ್ರಾಮ್ ಶುಗರ್ ತಗೊಳ್ಳಿ. ಹಾಗೆ 1 ಚಮಚದಷ್ಟು ವೆನಿಲಾ ಎಸೆನ್ಸ್ ಹಾಕೊಳ್ಳೋಣ. ನಾನು ನಿಮ್ಗೆ ಏನು ಕನ್ಫ್ಯೂಷನ್ ಆಗೋದ್ ಬೇಡ ಅಂತ ಮಾಮೂಲಾಗಿ ನಿಮ್ಗೆಲ್ಲ ಹಾಕಿ ತೋರಿಸಿದ್ದೀನಿ. ಆಕ್ಚುಲಿ ಆಯಿಲ್ ಹಾಕೊಂಡು ಶುಗರ್ ಪೌಡರ್ ಜೊತೆ ಮಿಕ್ಸ್ ಮಾಡಿ ನಂತರ ಮಿಕ್ಕಿರೋ ಪದಾರ್ಥಗಳನ್ನ ಹಾಕ್ತಾರೆ. ನಿಮ್ಗೆ ಏನು ಜಂಜಟ್ ಬೇಡ, ಈಸಿಯಾಗಿ ಆಗ್ಲಿ ಅಂತೇಳಿ ನಿಮ್ಗೆ ಈ ರೀತಿ ತೋರಿಸಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ನಿಂಬೆ ಹಣ್ಣಿಂದು ಸಿಪ್ಪೆನ ತುರಿದು ಹಾಕಿದ್ದೀನಿ. ಇದಕ್ಕೆ ಕಿತ್ಲೆ ಹಣ್ಣು ಅಥವಾ ನಿಂಬೆ ಹಣ್ಣನ್ನ ನೀವು ಕೊಬ್ಬರಿ ತುರಿಯೋದ್ರಲ್ಲಿ ತುರಿದ್ರೆ ನಿಮಗೆ ಸ್ವಲ್ಪ ಸಿಪ್ಪೆ ಬರುತ್ತೆ, ಆ ಸಿಪ್ಪೆನ ಹಾಕೊಳ್ಳಿ, ಒಂದು ಅರ್ಧ ಸ್ಪೂನ್ ಅಷ್ಟು. ಹಾಗೆ ಒಂದು 1/4 ಕಪ್ನಷ್ಟು ಕುಕಿಂಗ್ ಆಯಿಲ್ ಹಾಕೊಂಡಿದ್ದೀನಿ. ನೀವು ಬಟರ್ ಕೂಡ ಯೂಸ್ ಮಾಡ್ಬೋದು. ಇಷ್ಟನ್ನು ಹಾಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ನಿಂಬೆಹಣ್ಣಿಂದು ಏನು ಹಾಕಿದ್ದೀನಿ ಪೀಲ್, ಅದನ್ನು ಕೂಡ ನೀವು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 4 ಮೊಟ್ಟೆ ಹಾಕೊಂಡಿದ್ದೀನಿ. ನಾನಿಲ್ಲಿ ಯೆಲ್ಲೋ ಭಾಗ ಬೇರೆ, ವೈಟ್ ಭಾಗ ಬೇರೆ ಏನು ಮಾಡ್ಕೊಂಡಿಲ್ಲ, ಎಲ್ಲಾನು ಡೈರೆಕ್ಟ್ ಆಗಿ ಹಾಕೊಳ್ತಾ ಇದ್ದೀನಿ. ನೀವು
ಮಾಮೂಲ ಕೇಕ್ ಮಾಡುವಾಗ ಇದೇ ರೀತಿ ಮಾಡ್ಬೇಕು ಅಂತೇಳಿ ಹೇಳ್ತಾರೆ, ಹಾಗೇನೆ ಮಾಡ್ತಾರೆ. ಆ ತರ ರೆಸಿಪಿಗಳು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಇದೆ, ಬೇಕಂದ್ರೆ ಚೆಕ್ ಮಾಡಿ ನೋಡಿ. ಇದು ಸಿಂಪಲ್ ವೇ, ಏನು ಜಂಜಟಿಲ್ಲ. ಸುಮ್ನೆ ನೀವು ಮನೇಲಿ ಈಗ ಅಡಿಗೆ ಪದಾರ್ಥಗಳು ಒಂದಾಗಿಂದ ಒಂದು ಹಾಕೊಳ್ತೀರಾ, ಆ ರೀತಿ ಹಾಕಿ ತೋರಿಸಿರೋದು ನಿಮ್ಗೆ. ಹಾಗೆ ಯಾವಾಗ್ಲೇ ಏನ್ ಕ್ಯಾರಮಲ್ ಸಿರಪ್ ಮಾಡ್ಕೊಂಡಿದ್ವಿ ಅದನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಏನು ನಾವು ಡ್ರೈ ಫ್ರೂಟ್ಸ್ ನ ಸೋಪ್ ಮಾಡಿಟ್ಟಿದ್ವಿ ಜ್ಯೂಸ್ ಅಲ್ಲಿ, ಅದನ್ನು ಕೂಡ ಹಾಕೊಳ್ಳೋಣ. ಈಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕು ಅಂದ್ರೆ ಇದಕ್ಕೆ ನೀವು ಕ್ಯಾರಮಲ್ ಏನು ಸಿರಪ್ ಮಾಡ್ಕೊಂಡಿದ್ವಿ ಅದು ಹಾಕೊಂಡಿಲ್ಲ ಅಂದ್ರೆ ನೀವು ಇದಕ್ಕೆ ಒಂದು ಅರ್ಧ ಕಪ್ಪು ಏನು ಇನ್ಸ್ಟಂಟ್ ಕಾಫಿ ಬರುತ್ತೆ ಅದ್ರದ್ದು ಡಿಕಾಕ್ಷನ್ ಹಾಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಂಡು ಕೈ ಆಡ್ಕೊಳ್ಳೋಣ. ಒಂದು ಸ್ಪೂನ್ ಅಷ್ಟು ಡ್ರೈ ಫ್ಲೋರ್ ಹಾಕ್ಬಿಟ್ಟು ಕೈ ಆಡ್ಕೊಳ್ಳೋಣ. ಯಾಕೆಂದ್ರೆ ನೀವು ಇದನ್ನ ಮತ್ತೆ ಮೇಲ್ ಹಾಕಿದಾಗ ಅದು ಮತ್ತೆ ತಳಕೋಗಿ ಕುಂದ್ರಬಾರ್ದು ಅನ್ನೋ ರೀಸನ್ಗೋಸ್ಕರ. ಈಗ ನೋಡಿ ನಮ್ದು ಹಿಟ್ಟು ರೆಡಿ ಆಗಿದೆ. ಇದೇ ಹದಕ್ಕಿರ್ಬೇಕು. ಇನ್ ಕೇಸ್ ಇದೇನಾದ್ರೂ ಗಟ್ಟಿ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಹಾಲ್ನ ಹಾಕೊಂಡು ಸೆಟ್ ಮಾಡ್ಕೊಳ್ಳಿ. ನಾನು ಇಲ್ಲೊಂದು ಮೋಲ್ಡ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ಮೋಲ್ಡ್ಗೆ ರೆಡಿ ಮಾಡ್ಕೊಂಡಿರೋಂಥ ಬ್ಯಾಟರ್ನ ಸುರ್ಕೊಳ್ಳೋಣ. 1-2 ಸರಿ ಟ್ಯಾಪ್ ಮಾಡಿ ಇದನ್ನ 30 ನಿಮಿಷ 170 ಡಿಗ್ರಿಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಪ್ರೊಫೆಷನಲ್ ಆಗಿ ಏನ್ ಮಾಡ್ತಾರೆ ಅವರು 1 ರಿಂದ 1.5 ಗಂಟೆ ಇದನ್ನ ಬೇಯಿಸ್ತಾರೆ. ನಾವು ಅಷ್ಟೊಂದೇನು ಬೇಯಿಸ್ತಾ ಇಲ್ಲ, ಮಾಮೂಲ್ ರೀತಿಯಾಗಿ ತೋರಿಸ್ತಿರೋದ್ರಿಂದ ನಿಮ್ಗೆ ನಾನು ಜಸ್ಟ್ 30 ಮಿನಿಟ್ಸ್ ಹೇಳ್ತಾ ಇದ್ದೀನಿ. ಇನ್ ಕೇಸ್ 30 ಮಿನಿಟ್ಸ್ ಇದು ನಿಮ್ಗೆ ಏನಾದ್ರು ಬೆಂದಿಲ್ಲ ಅಂತ ಅನ್ಸಿದ್ರೆ ನೀವು ಇನ್ನೊಂದು 5 ಮಿನಿಟ್ಸ್ ನ ಇಟ್ಕೊಳ್ಬಹುದು. ಬೇಕು ಅಂದ್ರೆ ನೀವು ಇದನ್ನ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಪಾತ್ರೆಯಲ್ಲಿ ಹೇಗ್ ಮಾಡ್ಕೋಬೇಕು ಅನ್ನೋದು ಆಲ್ರೆಡಿ ಚಾನಲ್ ಅಲ್ಲಿ ರೆಸಿಪಿ ಇದೆ, ಅದ್ರದ್ದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ನೀವು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಮೈಕ್ರೋವೇವ್ ಅಥವಾ ಓವನ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಮನೆಯಲ್ಲಿ ಈಸಿಯಾಗಿ ಪಾತ್ರೆಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಬಹುದು. ನೋಡಿ ಇಲ್ಲಿ 30 ಮಿನಿಟ್ಸ್ ಸೆಟ್ ಮಾಡಿದ್ದೀನಿ. ನಾನು ಮೈಕ್ರೋವೇವ್ ಅಲ್ಲಿ ಇಟ್ಟಿದ್ದೀನಿ, ಕನ್ವೆನ್ಷನಲ್ ಮೋಡ್ ಅಲ್ಲಿ ಇಟ್ಟಿದ್ದೀನಿ. ನೋಡಿ ಅರ್ಧ ಭಾಗಕ್ಕಿಂತ ಕಡಿಮೆ ಇದೆ ನಾನು ಹಾಕಿರುವಂತ ಕೇಕ್. ನೆಕ್ಸ್ಟ್ 10 ಮಿನಿಟ್ಸ್ ಆಗಿನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಮೇಲ್ವರೆಗೂ ಬಂದಿದೆ, ಫುಲ್ 3/4 ಭಾಗಕ್ಕಿಂತ ಜಾಸ್ತಿ ಬಂದಿದೆ. ಆಫ್ಟರ್ 30 ಮಿನಿಟ್ಸ್ ತುಂಬಾ ಚೆನ್ನಾಗಿ ಬೇಕಾಗಿದೆ. ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಇಲ್ಲಿ ಕ್ರಾಕ್ಸ್ ಬಂದಿಲ್ಲ, ಏನಿಲ್ಲ, ತುಂಬಾ ಸಾಫ್ಟ್ ಆಗಿ ಬಂದಿದೆ. ರಿಮೂವ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಎಷ್ಟು ಮಿದುವಿದೆ. ಮೇಲ್ ಹಾಕೊಂಡಿರೋಂತ ಬಟರ್ ಪೇಪರ್ ಅನ್ನು ತೆಗಿಯೋಣ. ನೋಡಿ ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಈಸಿಯಾಗಿ ಮನೇಲಿ ಮಾಡ್ಕೊಳ್ಬಹುದು. ನೋಡಿ ಹಾಕಿರುವಂತ ಡ್ರೈ ಫ್ರೂಟ್ಸ್ ಎಲ್ಲ ಮೇಲೆ ಇದೆ. ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಕೆಲವೊಬ್ರು ಈ ಪ್ಲಮ್ ಕೇಕ್ ನ ಇಷ್ಟಪಡಲ್ಲ, ಕೆಲವೊಬ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದ್ರೆ ಸ್ವಲ್ಪ ಇದು ಬಿಟರ್ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆತರ ಇದೇನು ಅನಿಸ್ತಾ ಇಲ್ಲ, ಯಾಕಂದ್ರೆ ಅದ್ರಲ್ಲಿ ಆಲ್ಕೋಹಾಲ್ ಹಾಕಿರೋದ್ರಿಂದ ಹಂಗ ಅನ್ಸುತ್ತೆ. ಬಟ್ ಅದ್ರಲ್ಲಿ ಈ ತರದ್ದೇನು ಹಾಕಿಲ್ಲ ಅಲ್ಲ, ನಿಮ್ಗೆ ಆ ತರ ಏನು ಅನ್ಸಲ್ಲ. ತುಂಬಾ ಈಸಿಯಾಗಿ ತಿನ್ಬೋದು, ಎಲ್ರಿಗೂ ಕೊಡ್ಬೋದು. ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ ಆಗಿರೋಂತ ಮನೇಲಿ ಪದಾರ್ಥ ಇರೋದನ್ನೇ ಉಪಯೋಗಿಸಿ ಮಾಡುವಂತ ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ಮಾಡಿ ತೋರಿಸಿದ್ದೀನಿ. ಖಂಡಿತ ಮನೇಲಿ ಟ್ರೈ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.